ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಯಾರ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ತಮ್ಮನೇಲ್ ನೋಡಿ ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ. ಗ್ರೌಂಡ್ ನಲ್ಲಿ ಬ್ಯಾಟ್ ಹಿಡಿದು ಅಬ್ಬರಿಸೋ ಕಿಂಗ್ ಕೊಹ್ಲಿ ಈಗ ಬಿಸ್ನೆಸ್ ಲೋಕದಲ್ಲಿ ಅಸ್ಲಿ ಬಾಸ್ ಆಗಿ ಮೆರೀತಾ ಇದ್ದಾರೆ. ಬರೀ ರನ್ ಮಿಷಿನ್ ಅಷ್ಟೇ ಅಲ್ಲ, ಕೊಹ್ಲಿ ಈಗ ಒಂದು ಕಂಪ್ಲೀಟ್ ಬಿಸ್ನೆಸ್ ಎಂಪೈರ್ ಕಟ್ಟಿರೋ ಕ್ರೇಜಿ ಆಂಟರ್ಪ್ರಿನರ್. ಸುಮಾರು 1050 ಕೋಟಿಗೂ ಅಧಿಕ ನೆಟ್ವರ್ಕ್ ಹೊಂದಿರೋ ವಿರಾಟ್ ಯಾವ ರೀತಿ ತಮ್ಮ ಬ್ರ್ಯಾಂಡ್ ವ್ಯಾಲ್ಯೂನ ಇನ್ವೆಸ್ಟ್ಮೆಂಟ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಅನ್ನೋದು ಒಂಥರ ಮ್ಯಾಜಿಕಲ್ ಸ್ಟೋರಿ. ಸ್ಪೋರ್ಟ್ಸ್ ವೇರ್ ಇಂದ ಹಿಡಿದು ಫೈನ್ ಡೈನಿಂಗ್ ರೆಸ್ಟೋರೆಂಟ್ ವರೆಗೂ ಇವರ ಹವಾ ಜೋರಾಗಿದೆ. ಹಾಗಾದ್ರೆ ಕೊಹ್ಲಿ ಅವರ ಈ ಲೆವೆಲ್ ಬಿಸ್ನೆಸ್ ಸಕ್ಸಸ್ ಸೀಕ್ರೆಟ್ ಏನು? ಇಷ್ಟೊಂದು ಕಂಪನಿಗಳಲ್ಲಿ ಇವರು ಹೇಗೆ ಇನ್ವೆಸ್ಟ್ ಮಾಡ್ತಾರೆ? 18 ಬ್ರ್ಯಾಂಡ್ ಹಿಂದಿರೋ ಅಸಲಿ ಕತೆ ಏನು? ಇವರ ಲೈಫ್ ಸ್ಟೈಲ್ ಮತ್ತೆ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ಸ್ ಎಲ್ಲೆಲ್ಲಿದೆ? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಕಿಂಗ್ ಕೊಹ್ಲಿಯ ಆಲ್ಫಾ ಬಿಸ್ನೆಸ್ ಪೋರ್ಟ್ಫೋಲಿಯೋ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ವಿರಾಟ್ ಕೊಹ್ಲಿ ಬಿಸ್ನೆಸ್ ಅಂದ ತಕ್ಷಣ ನಮ್ಗೆ ಮೊದಲು ನೆನಪಾಗೋದು 18 ಬ್ರ್ಯಾಂಡ್. ಇದು ಜಸ್ಟ್ ಒಂದು ಹೆಸರಲ್ಲ, ಒಂದು ಅಲ್ಟಿಮೇಟ್ ಬಿಸ್ನೆಸ್ ಐಡಿಯಾ ಅಂದ್ರೆ ತಪ್ಪಾಗಲ್ಲ. 2016ರಲ್ಲಿ ಪೂಮಾ ಜೊತೆ ಸೇರಿ ಈ ಅಥ್ಲೆಟಿಕ್ ಬ್ರ್ಯಾಂಡ್ ಶುರು ಮಾಡಿದಾಗ ಇದಿಷ್ಟು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗುತ್ತೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಶೂಸ್, ಫ್ರಾಗ್ರೆನ್ಸ್, ಆಕ್ಸೆಸರೀಸ್ ಹೀಗೆ ಪ್ರತಿಯೊಂದರಲ್ಲೂ ಕೊಹ್ಲಿ ಸ್ಟೈಲ್ ಎದ್ದು ಕಾಣುತ್ತೆ. ಅದಕ್ಕೆ ಈ ಬ್ರ್ಯಾಂಡ್ ಇವತ್ತು ಯುವಜನತೆಯ ಫೇವರೇಟ್ ಆಗಿದೆ. ಇನ್ನು ರಾಗನ್ ಬಗ್ಗೆ ಮಾತಾಡೋದಾದ್ರೆ, ಇದು 2012ರಲ್ಲೇ ಲಾಂಚ್ ಆದ ಫ್ಯಾಷನ್ ಬ್ರ್ಯಾಂಡ್. ಇದರಲ್ಲಿ ಕೊಹ್ಲಿ ಅವರ ವಿಭಿನ್ನ ಆಲೋಚನೆಗಳು ಸ್ಟೈಲ್ ರೂಪದಲ್ಲಿ ಇವೆ. ಕ್ಯಾಶುಯಲ್ ವೇರ್ ಮಾರ್ಕೆಟ್ ನಲ್ಲಿ ಇವತ್ತು ಈ ಬ್ರ್ಯಾಂಡ್ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡಿದೆ ಅಂತ ಹೇಳ್ಬೋದು. ಪ್ರತಿಯೊಂದು ಡಿಸೈನ್ ನಲ್ಲೂ ಕ್ವಾಲಿಟಿ ಮತ್ತೆ ಟ್ರೆಂಡ್ ಎರಡನ್ನೂ ಮೇಂಟೈನ್ ಮಾಡಿರೋದು ಇವರ ಬಿಸ್ನೆಸ್ ಸ್ಮಾರ್ಟ್ನೆಸ್ಗೆ ಒಂದು ದೊಡ್ಡ ಎಕ್ಸಾಂಪಲ್. ಕಿಂಗ್ ಕೊಹ್ಲಿ ಗ್ರೌಂಡ್ ಆಚೆಗೂ ಎಷ್ಟು ಅಗ್ರೆಸಿವ್ ಆಗಿ ಯೋಚನೆ ಮಾಡ್ತಾರೆ ಅನ್ನೋದಕ್ಕೆ ಈ ಎರಡು ಬ್ರ್ಯಾಂಡ್ಗಳೇ ಸಾಕ್ಷಿ. ಮಾರ್ಕೆಟ್ ನಲ್ಲಿರೋ ಕಾಂಪಿಟೇಷನ್ ನಡುವೆ 18 ತನ್ನದೇ ಆದ ಒಂದು ಯೂನಿಕ್ ಐಡೆಂಟಿಟಿ ಕ್ರಿಯೇಟ್ ಮಾಡಿದೆ. ಬರೀ ಮಾರ್ಕೆಟಿಂಗ್ ಮಾತ್ರವಲ್ಲದೆ ಪ್ರಾಡಕ್ಟ್ ಕ್ವಾಲಿಟಿಯಲ್ಲೂ ಕೊಹ್ಲಿ ಯಾವುದೇ ಕಾಂಪ್ರಮೈಸ್ ಆಗಿಲ್ಲ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್. ಬೆಂಗಳೂರಿಂದ ಹಿಡಿದು ಬಾಂಬೆವರೆಗೂ ಈ ಬ್ರ್ಯಾಂಡ್ ನ ಕ್ರೇಜ್ ಸಖತ್ ಜೋರಾಗಿದೆ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಬರೀ ಬಟ್ಟೆ ಬ್ರ್ಯಾಂಡ್ ಅಷ್ಟೇ ಅಲ್ಲ, ಫುಡ್ ಲೋಕದಲ್ಲೂ ವಿರಾಟ್ ಅವರ ಇನ್ವೆಸ್ಟ್ಮೆಂಟ್ ತುಂಬಾನೇ ಸ್ಟ್ರಾಂಗ್ ಆಗಿದೆ. 18 ಕಮ್ಯೂನ್ ಅನ್ನೋ ಹೆಸರಲ್ಲಿ ಇವರು ಶುರು ಮಾಡಿರೋ ರೆಸ್ಟೋರೆಂಟ್ ಚೈನ್ ಇವತ್ತು ಫುಡ್ ಲವರ್ಸ್ಗೆ ಒಂಥರ ಹಾಟ್ ಫೇವರೇಟ್ ಸ್ಪಾಟ್. ದೆಹಲಿ, ಮುಂಬೈ, ಪುಣೆ ಮತ್ತೆ ಕೋಲ್ಕತ್ತಾದಲ್ಲಿ ಈ ರೆಸ್ಟೋರೆಂಟ್ಗಳು ಸಿಕ್ಕಾಪಟ್ಟೆ ಫೇಮಸ್ ಆಗಿವೆ ಮತ್ತೆ ಅಲ್ಲಿನ ಆಂಬಿಯನ್ಸ್ ಸೂಪರ್ ಇರುತ್ತೆ. ಇನ್ನು ದೆಹಲಿಯಲ್ಲಿರೋ ನ್ಯೂವಾ ಅನ್ನೋ ಫೈನ್ ಡೈನಿಂಗ್ ರೆಸ್ಟೋರೆಂಟ್ ದಕ್ಷಿಣ ಅಮೆರಿಕದ ಸ್ಪೆಷಲ್ ಅಡುಗೆಗಳಿಗೆ ತುಂಬಾ ಹೆಸರಾಗಿದೆ. ವಿರಾಟ್ ಸ್ವತಃ ಫಿಟ್ನೆಸ್ ಫ್ರೀಕ್ ಆಗಿದ್ರು ಸಹ ಟೇಸ್ಟಿ ಮತ್ತೆ ಹೆಲ್ದಿ ಫುಡ್ ಜನರಿಗೆ ತಲುಪಿಸಬೇಕು ಅನ್ನೋದು ಉದ್ದೇಶ. ಪ್ರತಿಯೊಂದು ರೆಸ್ಟೋರೆಂಟ್ ನಲ್ಲೂ ಕೊಹ್ಲಿ ಅವರ ಪರ್ಸನಲ್ ಟಚ್ ನಮಗೆ ಖಂಡಿತವಾಗಿಯೂ ಅಲ್ಲಿನ ಇಂಟೀರಿಯರ್ ನೋಡಿದ್ರೆ ಗೊತ್ತಾಗುತ್ತೆ. ಸೆಲೆಬ್ರಿಟಿಗಳು ಮಾತ್ರವಲ್ಲದೆ ಕಾಮನ್ ಪೀಪಲ್ ಕೂಡ ಇಷ್ಟಪಡೋ ರೀತಿ ಈ ಹೋಟೆಲ್ಗಳನ್ನ ಡಿಸೈನ್ ಮಾಡಲಾಗಿದೆ. ಪ್ರೀಮಿಯಂ ಕ್ವಾಲಿಟಿ ಸರ್ವಿಸ್ ಕೊಡೋದ್ರಲ್ಲಿ ಕೊಹ್ಲಿ ಟೀಮ್ ಎತ್ತಿದ ಕೈ. ಅದಕ್ಕೆ ಇವತ್ತು ಹಾಸ್ಪಿಟಾಲಿಟಿ ಇಂಡಸ್ಟ್ರಿಯಲ್ಲಿ ಇವರು ಯಶಸ್ವಿಯಾಗಿದ್ದಾರೆ. ಬಿಸ್ನೆಸ್ ಅಂದ್ರೆ ಬರೀ ಹಣ ಹಾಕೋದಲ್ಲ, ಆದರೆ ಜನರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡಬೇಕು ಅನ್ನೋದನ್ನ ಕೊಹ್ಲಿ ಪ್ರೂವ್ ಮಾಡಿದ್ದಾರೆ. ಕಿಂಗ್ ಕೊಹ್ಲಿ ಅವರ ಈ ಫುಡ್ ಜರ್ನಿ ಈಗ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇರೋದು ನಿಜಕ್ಕೂ ಒಂದು ದೊಡ್ಡ ಅಚೀವ್ಮೆಂಟ್ ಅಲ್ವಾ? ಬೆಂಗಳೂರಲ್ಲೂ ಕೂಡ ಈ ರೀತಿಯ ರೆಸ್ಟೋರೆಂಟ್ಗಳ ಕ್ರೇಜ್ ಫುಲ್ ಆಗಿ ಸ್ಪ್ರೆಡ್ ಆಗಿದೆ ಅನ್ನೋದು ನಮ್ಗೆಲ್ಲ ಗೊತ್ತಿರೋ ವಿಚಾರನೆ. ಸ್ನೇಹಿತರೆ, ವಿರಾಟ್ ಕೊಹ್ಲಿ ಅವರ ಬಿಸ್ನೆಸ್ ಪೋರ್ಟ್ಫೋಲಿಯೋ ನೋಡಿದ್ರೆ ಅವರು ಎಷ್ಟು ಡೈವರ್ಸಿಫೈಡ್ ಆಗಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಅರ್ಥ ಆಗುತ್ತೆ. ಬ್ಲೂ ಟ್ರೈಬ್ ಅನ್ನೋ ಪ್ಲಾಂಟ್ ಬೇಸ್ಡ್ ಮೀಟ್ ಸ್ಟಾರ್ಟ್ಅಪ್ ನಲ್ಲಿ ಅನುಷ್ಕಾ ಶರ್ಮಾ ಜೊತೆ ಸೇರಿ ಇವರು ದೊಡ್ಡ ಮಟ್ಟದ ಇನ್ವೆಸ್ಟ್ ಮಾಡಿದ್ದಾರೆ. ಪ್ರಕೃತಿ ಬಗ್ಗೆ ಕಾಳಜಿ ಇಟ್ಕೊಂಡು ಮಾಡಿರೋ ಈ ಇನ್ವೆಸ್ಟ್ ನಿಜಕ್ಕೂ ಒಂದು ಗ್ರೇಟ್ ಸ್ಟೆಪ್ ಅಂತಾನೆ ಕನ್ಸಿಡರ್ ಮಾಡಬಹುದು. ಇನ್ನು ರೇಜ್ ಕಾಫಿ ಮತ್ತೆ ಡಿಜಿಟ್ ಇನ್ಶೂರೆನ್ಸ್ ನಂತಹ ಕಂಪನಿಗಳಲ್ಲಿ ಇವರು ಜಸ್ಟ್ ಇನ್ವೆಸ್ಟರ್ ಮಾತ್ರವಲ್ಲ, ಬ್ರ್ಯಾಂಡ್ ಅಂಬಾಸಿಡರ್ ಕೂಡ ಹೌದು. ಡಿಜಿಟ್ ಇನ್ಶೂರೆನ್ಸ್ ಇಂಡಿಯಾದ ವೇಗದ ಯೂನಿಕಾರ್ನ್ ಆಗಿ ವಿಡಿಯೋದಲ್ಲಿ ಕೊಹ್ಲಿ ಅವರ ಬ್ರ್ಯಾಂಡ್ ಇಮೇಜ್ ಕೂಡ ಪರೋಕ್ಷವಾಗಿ ವರ್ಕ್ ಆಗಿದೆ. ಫಿಟ್ನೆಸ್ ವಿಷಯಕ್ಕೆ ಬಂದ್ರೆ ಚೈಸಿಲ್ ಫಿಟ್ನೆಸ್ ಜಿಮ್ಗಳ ಚೈನ್ ಮೂಲಕ ಅವರು ಆರಂಭದಲ್ಲೇ ಹೆಲ್ತ್ ಸೆಕ್ಟರ್ಗೆ ಎಂಟ್ರಿ ಕೊಟ್ಟಿದ್ರು. ಹೈಪರೈಸ್ ಅನ್ನೋ ರಿಕವರಿ ಟೆಕ್ನಾಲಜಿ ಬ್ರ್ಯಾಂಡ್ ನಲ್ಲೂ ಕೊಹ್ಲಿ ಇನ್ವೆಸ್ಟ್ ಮಾಡಿ ತಮ್ಮ ಫಿಟ್ನೆಸ್ ಫ್ಯಾಷನ್ ತೋರಿಸಿಕೊಟ್ಟಿದ್ದಾರೆ. ಲೇಟೆಸ್ಟ್ ಆಗಿ ಎಜಿಲಿಟಾ ಸ್ಪೋರ್ಟ್ಸ್ ನಲ್ಲಿ ಬಿಗ್ ಇನ್ವೆಸ್ಟ್ಮೆಂಟ್ ಮಾಡೋ ಮೂಲಕ ಸ್ಪೋರ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಎಂಟ್ರಿ ಕೊಟ್ಟಿದ್ದಾರೆ. ಯಾವುದೇ ಒಂದು ಫೀಲ್ಡ್ಗೆ ಸ್ಟಿಕ್ ಆಗದೆ ಎಲ್ಲಾ ಗ್ರೋಯಿಂಗ್ ಸೆಕ್ಟರ್ಗಳಲ್ಲೂ ಇವರ ಇನ್ವೆಸ್ಟ್ಮೆಂಟ್ ಸ್ಪ್ರೆಡ್ ಆಗಿದೆ. ಇದರಿಂದ ವಿರಾಟ್ ಅವರ ಫೈನಾನ್ಷಿಯಲ್ ಪ್ಲಾನಿಂಗ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಕ್ಲಿಯರ್ ಆಗಿ ನಮಗೆ ಗೊತ್ತಾಗುತ್ತೆ. ಪ್ರತಿಯೊಂದು ಸ್ಟಾರ್ಟ್ಅಪ್ ಕೂಡ ಇವತ್ತು ಮಾರ್ಕೆಟ್ ನಲ್ಲಿ ತನ್ನದೇ ಆದ ಫ್ಯೂಚರ್ ಹೊಂದಿರೋ ಕಂಪನಿಗಳನ್ನೇ ಇವರು ಸೆಲೆಕ್ಟ್ ಮಾಡಿದ್ದಾರೆ. ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಇದೇ ಅನ್ಸುತ್ತೆ. ಫ್ಯೂಚರ್ ಮಿರರ್ ಮಾಡೋ ರೀತಿ ಇನ್ವೆಸ್ಟ್ ಮಾಡೋದು ಕೊಹ್ಲಿ ಅವರ ಸ್ಪೆಷಾಲಿಟಿ. ಸ್ನೇಹಿತರೆ, ಕ್ರಿಕೆಟ್ ಬಿಟ್ಟು ಬೇರೆ ಕ್ರೀಡೆಗಳಲ್ಲೂ ವಿರಾಟ್ ಅವರಿಗೆ ಸಖತ್ ಇಂಟ್ರೆಸ್ಟ್ ಇದೆ ಅನ್ಸುತ್ತೆ. FC ಗೋವಾ ಫುಟ್ಬಾಲ್ ಟೀಮ್ ಮೇಲೆ ಇವರು ಇನ್ವೆಸ್ಟ್ ಮಾಡಿದ್ದಾರೆ. ಇಂಡಿಯನ್ ಸೂಪರ್ ಲೀಗ್ ನಲ್ಲಿ ಗೋವಾ ಟೀಮ್ ನ ಕೋ ಓನರ್ ಆಗಿ ಕ್ರೀಡೆಯ ಬೆಳವಣಿಗೆಗೆ ಇವರು ಸಪೋರ್ಟ್ ಮಾಡ್ತಿದ್ದಾರೆ. ಬರೀ ಆಟ ಆಡೋದು ಮಾತ್ರ ಅಲ್ಲ, ಆಟವನ್ನ ಒಂದು ಬಿಸ್ನೆಸ್ ಆಗಿ ಹೇಗೆ ಬೆಳೆಸಬೇಕು ಅನ್ನೋದು ಕಿಂಗ್ ಕೊಹ್ಲಿಗೆ ಚೆನ್ನಾಗಿ ಗೊತ್ತಿದೆ. ಇನ್ನು ರಿಯಲ್ ಎಸ್ಟೇಟ್ ವಿಚಾರಕ್ಕೆ ಬಂದ್ರೆ
ಕೊಹ್ಲಿ ಅವರು ಮಾಡ್ತಿರೋ ಇನ್ವೆಸ್ಟ್ಮೆಂಟ್ ನಿಜಕ್ಕೂ ಮೈಂಡ್ ಬ್ಲೋಯಿಂಗ್ ಅನ್ಸುತ್ತೆ. ಗುರುಗ್ರಾಮ್ನಲ್ಲಿರೋ ಅವರ ಐಷಾರಾಮಿ ಬಂಗ್ಲೆ ಮತ್ತೆ ಮುಂಬೈನ ವರ್ಲಿಯಲ್ಲಿರೋ ಸಮುದ್ರಕ್ಕೆ ಮುಖ ಮಾಡಿರೋ ಅಪಾರ್ಟ್ಮೆಂಟ್ ಬೆಲೆ ಕೋಟಿ ಇದೆ. ಅಲಿಬಾಗ್ನಲ್ಲೂ ಕೂಡ ಒಂದು ದೊಡ್ಡ ವಿಲ್ಲಾ ತಗೊಂಡಿದ್ದಾರೆ. ಅದು ಕೂಡ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿತ್ತು. ಇಷ್ಟೆಲ್ಲ ಆಸ್ತಿಗಳನ್ನು ನೋಡಿದ್ರೆ ಕೊಹ್ಲಿ ಅವರ ಲೈಫ್ ಸ್ಟೈಲ್ ಎಷ್ಟು ಲಕ್ಸುರಿಯಸ್ ಆಗಿದೆ ಅಂತ ನಾವು ಸುಲಭವಾಗಿ ಗೆಸ್ ಮಾಡಬಹುದು. ಬಿಸ್ನೆಸ್ ಎಂಪೈರ್ನ ಒಂದು ಭಾಗವಾಗಿ ಈ ರಿಯಲ್ ಎಸ್ಟೇಟ್ ಅಸೆಟ್ಸ್ ಇವರ ನೆಟ್ವರ್ಕ್ಗೆ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿದೆ. ಪ್ರಾಪರ್ಟಿ ಮಾರ್ಕೆಟ್ ನಲ್ಲಿ ಕೂಡ ವಿರಾಟ್ ಅವರ ಟೇಸ್ಟ್ ತುಂಬಾ ಪ್ರೀಮಿಯಂ ಮತ್ತೆ ಎಲೈಟ್ ಆಗಿ ಇರುತ್ತೆ ಅನ್ನೋದು ಸುಳ್ಳಲ್ಲ. ಪ್ರತಿಯೊಂದು ಇನ್ವೆಸ್ಟ್ಮೆಂಟ್ ಕೂಡ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಮಾಡಿರೋದು ಅನ್ನೋದು ಇಲ್ಲಿ ಮೈನ್ ಹೈಲೈಟ್ ಆಗಿದೆ. ಫೀಲ್ಡ್ ನಲ್ಲಿ ಕಿಂಗ್ ಆಗಿರೋ ಕೊಹ್ಲಿ ರಿಯಲ್ ಎಸ್ಟೇಟ್ ಲೋಕದಲ್ಲೂ ಕೂಡ ಸದ್ಯಕ್ಕೆ ಅನ್ಸ್ಟಾಪಬಲ್ ಆಗಿ ಮುನ್ನುಗ್ತಾ ಇದ್ದಾರೆ. ಸ್ನೇಹಿತರೆ, ಇವತ್ತು ವಿರಾಟ್ ಕೊಹ್ಲಿ ಅಂದ್ರೆ ಬರೀ ಒಬ್ಬ ಪ್ಲೇಯರ್ ಅಲ್ಲ, ಅವರು ಒಂದು ಗ್ಲೋಬಲ್ ಡಿಜಿಟಲ್ ಬ್ರ್ಯಾಂಡ್ ಆಗಿ ಬೆಳೆದು ನಿಂತಿದ್ದಾರೆ. ಇನ್ಸ್ಟಾಗ್ರಾಮ್ ನಲ್ಲಿ 260 ಮಿಲಿಯನ್ ಗಿಂತ ಹೆಚ್ಚು ಫಾಲೋವರ್ಸ್ ಹೊಂದಿರೋ ಕೊಹ್ಲಿ ಒಂದು ಪ್ರಮೋಷನಲ್ ಪೋಸ್ಟ್ಗೆ ಕೋಟಿಗಟ್ಟಲೆ ಚಾರ್ಜ್ ಮಾಡ್ತಾರೆ. ಜಗತ್ತಿನ ಹೈಯೆಸ್ಟ್ ಪೇಯ್ಡ್ ಅಥ್ಲೀಟ್ ಗಳ ಲಿಸ್ಟ್ ನಲ್ಲಿ ಕೊಹ್ಲಿ ಹೆಸರು ಇರೋದಕ್ಕೆ ಅವರ ಈ ಡಿಜಿಟಲ್ ಇನ್ಫ್ಲೂಯೆನ್ಸ್ ಕೂಡ ಒಂದು ಮುಖ್ಯ ಕಾರಣ. ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ ಗಳಿಂದಲೇ ಅವರಿಗೆ ವರ್ಷಕ್ಕೆ 100 ಕೋಟಿ ಆದಾಯ ಬರುತ್ತೆ. ಇವತ್ತು ವಿರಾಟ್ ಕೊಹ್ಲಿ ಅವರ ವೋಟಿಂಗ್ ನೆಟ್ವರ್ಕ್ 1050 ಕೋಟಿಗೂ ಅಧಿಕ ಇರೋದು ಅವರ ಹಾರ್ಡ್ ವರ್ಕ್ ಮತ್ತೆ ಸ್ಮಾರ್ಟ್ ಬಿಸ್ನೆಸ್ ಮೂವ್ಸ್ ನ ರಿಸಲ್ಟ್ ಅನ್ಸುತ್ತೆ. ಬರೀ ಆಟದಿಂದ ಬರೋ ಹಣವನ್ನ ಉಳಿಸದೆ ಅದನ್ನ ಮಲ್ಟಿಪ್ಲೈ ಮಾಡೋದು ಹೇಗೆ ಅನ್ನೋದಕ್ಕೆ ಕೊಹ್ಲಿ ಅವರೇ ಬೆಸ್ಟ್ ಎಕ್ಸಾಂಪಲ್. ಯುವ ಕ್ರಿಕೆಟಿಗರಿಗೆ ಇವರು ಬರೀ ಆಟದಲ್ಲಿ ಮಾತ್ರವಲ್ಲ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನಲ್ಲೂ ದೊಡ್ಡ ಇನ್ಸ್ಪಿರೇಷನ್ ಆಗಿದ್ದಾರೆ. ಸದ್ಯಕ್ಕೆ ಕಿಂಗ್ ಕೊಹ್ಲಿ ಕೇವಲ ಪಿಚ್ ಮೇಲೆ ಮಾತ್ರವಲ್ಲ, ಬಿಸ್ನೆಸ್ ಪಿಚ್ ನಲ್ಲೂ ಸೆಂಚುರಿ ಮೇಲೆ ಸೆಂಚುರಿ ಹೊಡಿತಾ ಇದ್ದಾರೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.